व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ಆ ಹಂಸ ಮತ್ತು ಡಿಬಿಕರು ದೂರ್ವಾಸರಿಗೆ ಮಾಡಿದಂತಹ ಅವಮಾನ, ಸಾಕ್ಷಾತ್ ರುದ್ರಾವತಾರಿಗಳಾದಂತಹ ದೂರ್ವಾಸ ಋಷಿಗಳ ಕೌಪೀನಗಳನ್ನು ಹರಿದು ಹಾಕಿ ಅವರ ದಂಡ ಕಮಂಡಲುಗಳನ್ನು ಮುರಿದು ಅವರಿಗೆ ವಿಪರೀತವಾದಂತಹ ಅವಮಾನವನ್ನು ಮಾಡಿದ್ರು. ಆ ಯತಿಗಳು ಬಂದು ಪರಮಾತ್ಮನ ಹತ್ತಿರ ಈ ರೀತಿಯಾಗಿ ನಮಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸಿದಾಗ ಪರಮಾತ್ಮ ತಾನು ಅವರನ್ನು ಸಂಹಾರ ಮಾಡಬೇಕು ಅಂತ ಹೊರಟ. ಆ ಸಂದರ್ಭದಲ್ಲಿ ಯಾವ ಹಂಸಡಿಬಿಕರೊಟ್ಟಿಗೆ ಹಂಸಡಿಬಿಕರಿಬ್ಬರು, ಅವರ ತಂದೆಯಾದಂತಹ ಬ್ರಹ್ಮದತ್ತ, ಅದಾದ ಮೇಲೆ ಎರಡು ಭೂತಗಳು ಮಹೋದರ ಮತ್ತು ಕುಂಡಧಾರಿ ಅಂತ, ಆಮೇಲೆ ವಿಚಕ್ರ ಎನ್ನುವಂತ ಒಬ್ಬ ಅಸುರ ಇದ್ದ, ಅದಾದ ಮೇಲೆ ಹಿಡಿಂಬಾಸುರ ಇದ್ದ. ಹೀಗೆ ಒಟ್ಟು ಎಲ್ಲವೂ ಸೇರಿ 17 ಅಕ್ಷೋಹಿಣಿ ಸೈನ್ಯ ಇತ್ತು. 17 ಅಕ್ಷೋಹಿಣಿ ಸೈನ್ಯದಿಂದಾಗಿ ಅವನು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಅವರ ಮೇಲೆ ಯುದ್ಧಕ್ಕೆ ಅಂತ ಹೋದ. ಹೀಗೆ ಯುದ್ಧ ಎಂಬುದು ಪ್ರಾರಂಭ ಆಯಿತು. ಇಂದು 250ನೇ ಶ್ಲೋಕದಿಂದಾಗಿ ಪ್ರಾರಂಭ. ಅಥದ್ವಯೋರ್ದ್ವಯೋರಭೂತ್ ರಣೋ ಭಯಾನಕೋ ಮಹಾನ್ ಹರಿರ್ವಿಚಕ್ರಮೇಯಿವಾನ್ ಬಲಶ್ಚ ಹಂಸಮುದ್ಧತಂ. ಪದಚ್ಛೇದ. ಅಥ ದ್ವಯೋಃ ದ್ವಯೋಃ ಅಭೂತ್ ರಣಃ ಭಯಾನಕಃ ಮಹಾನ್ ಹರಿಃ ವಿಚಕ್ರಂ ಏಯಿವಾನ್ ಬಲಃ ಚ ಹಂಸಂ ಉದ್ಧತಂ. ಯುದ್ಧ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ದ್ವಯೋಹೋ ದ್ವಯೋಹೋ ದ್ವಂದ್ವ ಯುದ್ಧ ಆಯಿತು ಅಂತೆ. ಅರ್ಥಾತ್ ಒಬ್ಬರಿಗೊಬ್ಬರು ಸೇರಿಕೊಂಡು ಪರಸ್ಪರ ಯುದ್ಧವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಭಯಾನಕಃ ಮಹಾನ್ ರಣಃ, ಭಯಾನಕವಾದಂತಹ ದೊಡ್ಡ ಯುದ್ಧ ಆ ಎರಡೂ ಸೈನ್ಯಗಳ ಮಧ್ಯೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಚಕ್ರಂ ಏಯಿವಾನ್, ವಿಚಕ್ರನ ಜೊತೆಗೆ ಯುದ್ಧವನ್ನ ಮಾಡಿದ. ಏಯಿವಾನ್ ಅಂತಂದ್ರೆ ಹೋದ ಅಂತ, ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋದ. ಇನ್ನು ಬಲಹ, ಬಲರಾಮನಾದರೂ ಕೂಡ ಉದ್ಧತಂ ಹಂಸಂ, ಅತ್ಯಂತ ಉದ್ಧತನಾದಂತಹ ಬಲದಿಂದ ಕೊಬ್ಬಿದಂತಹ ಹಂಸ ಎನ್ನುವಂತಹ ರಾಜನೊಟ್ಟಿಗೆ ಯುದ್ಧವನ್ನು ಮಾಡಿದ. ಹೀಗೆ ಪರಸ್ಪರವಾಗಿ ದ್ವಂದ್ವ ಯುದ್ಧ ಎಂಬುದು ಪ್ರಾರಂಭ ಆಯಿತು. ಮುಂದೆ ತದಾಸ್ಯ ಚಾನುಜಂ ಯಯೌ ಶಿನಿಪ್ರವೀರ ಆಯುಧಿ ಗದಶ್ಚ ನಾಮತೋನುಜೋ ಹರೇ ಸ ರೋಹಿಣಿ ಸುತಃ. ಪುರಾಸ ಚಂಡಕೋಗಣೋ ಹರೇಃ ನಿವೇದಿತಾಶನಃ ಸಮಾಹ್ವಯದ್ ರಣಾಯ ವೈ ತಯೋಸ್ತಾತಮೇವ ಹಿ. ಪದಚ್ಛೇದ. ತದಾ ಅಸ್ಯ ಚ ಅನುಜಂ
ಯಯೌ ಶಿನಿಪ್ರವೀರಃ ಆಯುಧೀ ಗದಃ ಚ ನಾಮತಃ ಅನುಜಃ ಹರೇಃ ಸಹ ರೋಹಿಣೀ ಸುತಃ ಪುರಾ ಸಹ ಚಂಡಕಃ ಗಣಃ ಹರೇಃ ನಿವೇದಿತಾಶನಃ ಸಮಾಹ್ವಯತ್ ರಣಾಯ ವೈ ತಯೋಃ ಸಹ ತಾತಂ ಏವ ಹಿ ತದಾ ಅಸ್ಯ ಚ ಅನುಜಂ. ಆ ಹಂಸನ ಅನುಜ ಇಲ್ಲಿ ಬಲಶ್ಚ ಹಂಸ ಮುದ್ಧತಂ, ಬಲರಾಮ ಹಂಸನನ್ನು ಎದುರಿಸಿದ, ಹಂಸ ಡಿಬಿಕರಲ್ಲಿ ಹಂಸನನ್ನ ಬಲರಾಮ ಎದುರಿಸಿದ. ಅದಾದ ಮೇಲೆ ಅಸ್ಯ ಚ ಅನುಜಂ, ಅವನ ತಮ್ಮನಾದಂತಹ ಡಿಭಿಕರನ್ನ ಯಾರು ಎದುರಿಸಿದರು ಅಂತಂದ್ರೆ ಆಯುಧಿ ಶಿನಿಪ್ರವೀರ, ಒಳ್ಳೆ ಆಯುಧವನ್ನು ಹಿಡಿದುಕೊಂಡಂತಹ ಶಿನಿಪ್ರವೀರ, ಆ ಶ್ರೀವಂಶದಲ್ಲಿ ಬಂದಂತಹ ಒಳ್ಳೆ ಪ್ರವೀರ, ಒಳ್ಳೆ ವೀರನಾದಂತಹ ಯಾವ ಸಾತ್ಯಕಿ ಅವನನ್ನು ಎದುರಿಸ್ತಾ ಇದ್ದಾನೆ. ಹೀಗೆ ಕೃಷ್ಣ ಮತ್ತು ವಿಚಕ್ರ, ಬಲರಾಮ ಮತ್ತು ಹಂಸ, ಸಾತ್ಯಕಿ ಮತ್ತು ಡಿಬಿಕ, ಹೀಗೆ ಪರಸ್ಪರವಾಗಿ ದ್ವಂದ್ವ ಯುದ್ಧ ಎಂಬುದು ಪ್ರಾರಂಭ ಆಯಿತು. ಅದಾದ ಮೇಲೆ ಆ ಇನ್ನೊಬ್ಬ ಇದ್ದ, ಗದಶ್ಚ ನಾಮತಃ ಅನುಜಃ ಅಂತ. ಗದ ಅಂತ ಒಬ್ಬ ಕೃಷ್ಣನ ಸೇನೆಯಲ್ಲಿ ಇದ್ದ. ಅವನು ಯಾರು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಅನುಜ, ತಮ್ಮನಾಗಿದ್ದ ಅಂತೆ. ಯಾರ ಮಗ ಅಂತಂದ್ರೆ ಹರೇಹೇ ಸಹ ರೋಹಿಣಿ ಸುತಃ, ವಸುದೇವನ ಇನ್ನೊಬ್ಬ ಹೆಂಡತಿಯಾದಂತಹ ರೋಹಿಣಿಯ ಮಗ. ಅವನ ಹೆಸರು ಗದ ಅಂತ. ಆ ಗದ ಸ್ವರೂಪತಃ ಯಾರು ಅಂತಂದ್ರೆ ಪುರಾಸ ಚಂಡಕೋಗಣ ಅಂತ. ಅಂದ್ರೆ ಪರಮಾತ್ಮನ ದ್ವಾರಪಾಲಕರಲ್ಲಿ ಇದ್ದಾರೆ 8 ಜನ. ನಾವು ಪ್ರತಿನಿತ್ಯ ದೇವರ ಪೂಜೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಹೇಳ್ತೇವೆ, ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಜಯಂ ಚ ವಿಜಯಂ ಚೈವ ಕುಮುದಂ ಕುಮುದೇಕ್ಷಣಂ ಅಂತ. ಜಯ ವಿಜಯ ಚಂಡ ಪ್ರಚಂಡ ಕುಮುದ ಕುಮದೇಕ್ಷಣ ಅಂತ, ನಂದ ಸುನಂದ ಅಂತ ಒಟ್ಟು ಪರಮಾತ್ಮನ ಲೋಕದ ದ್ವಾರಪಾಲಕರು. ಒಂದೊಂದು ದ್ವಾರಕ್ಕೆ ಇಬ್ಬರಿಬ್ಬರು ಅಂತ 4 ದಿಕ್ಕಿಗೆ 8 ಜನ. ಅದರಲ್ಲಿ ಚಂಡ ಎನ್ನುವಂತಹ ವ್ಯಕ್ತಿ, ಚಂಡಕಃ ಗಣಃ, ಚಂಡ ಮತ್ತು ಪ್ರಚಂಡರಲ್ಲಿ ಚಂಡ ಎನ್ನುವಂತಹ ವ್ಯಕ್ತಿಯೇನೆ ದ್ವಾರಪಾಲಕನೇನೆ ಈಗ ಗದ ಎನ್ನುವಂತಹ ಹೆಸರಿನಿಂದಾಗಿ ಶ್ರೀಕೃಷ್ಣ ಪರಮಾತ್ಮನ ಅನುಜನಾಗಿ ಅವತಾರ ಮಾಡಿದ್ದಾನೆ ವಸುದೇವ ಮತ್ತು ರೋಹಿಣಿಯರಲ್ಲಿ. ಇವನ ಇನ್ನೊಂದು ವಿಶಿಷ್ಟವಾದಂತಹ ಕಾರ್ಯ ಅಂತಂದ್ರೆ ಚಂಡನಾಗಿದ್ದಾಗ ಹರೇಹೇ ನಿವೇದಿತಾಶನಃ. ಹರೇಹಿ ನಿವೇದಿತಾಶನಃ ಅಂತಂದ್ರೆ ಪರಮಾತ್ಮನಿಗೆ ಅನ್ನವನ್ನ ಸಮರ್ಪಣೆ ಮಾಡುವಂತ ಭಾಗ್ಯ ಇವನಿಗಿತ್ತು. ಮತ್ತು ವ್ಯಾಖ್ಯಾನಕಾರರು ಹೇಳುವಂತೆ ಆ ಅಸ್ಯತು ಮಧುಸೂದನ ಭಿಕ್ಷುಗಳು ಅಂತ ಅವರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಸ್ಯತು ಪರಮಾತ್ಮ ಭೋಜನಾನಂತರಂ ತದುಚ್ಚಿಷ್ಟ ಭೋಜಿತ್ವ ಮಿತಿ ವಿಶೇಷ. ಪರಮಾತ್ಮನಿಗೆ ಭೋಜನವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದ. ಅದಾದ ಮೇಲೆ ಪರಮಾತ್ಮನ ತಿಂದು ಬಿಟ್ಟಂತಹ ಉಚ್ಚಿಷ್ಟವನ್ನು ಕೂಡ ತಾನು ಸ್ವೀಕಾರ ಮಾಡ್ತಾ ಇದ್ದಂತೆ. ತದುಚ್ಚಿಷ್ಟ ಭೋಜಿತ್ವಂ, ನಾವೆಲ್ಲರೂ ಕೂಡ ಪ್ರತಿಮೆಯ ಮುಂದೆ ಇಟ್ಟು ಪರಮಾತ್ಮನ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾನೆ ಅಂತ ಅದನ್ನು ತಿನ್ನುತ್ತೇವೆ. ಅದೇ ಮಹಾಭಾಗ್ಯ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳುವಂತೆ ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭಿಸ್ಮೃತಂ ಅಂತ, ಅತ್ಯಂತ ಪರಮ ಪವಿತ್ರವಾದದ್ದು ಕೋಟ್ಯೇಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ ಫಲಂ ಲಭ್ಯತೆ ಪುಂಭಿ ವಿಷ್ಣು ನೈವೇದ್ಯ ಭಕ್ಷಣಾತ್ ಅಂತ. ಕೋಟ್ಯೇಂದವ ಸಹಸ್ರೈಸ್ತು, ಕೋಟಿಗಟ್ಟಲೆ ಚಾಂದ್ರಾಯಣ ವ್ರತವನ್ನು ಮಾಡೋದ್ರಿಂದ, ಮಾಸೋಪೋಷಣ ಕೋಟಿಭಿ ತಿಂಗಳುಗಟ್ಟಲೆ ಉಪವಾಸ ಮಾಡೋದರಿಂದಾಗಿ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನವನ್ನು ತಿಂದಾಗ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಅಂತಹದರಲ್ಲಿ ಈ ಚಂಡ ಪರಮಾತ್ಮನ ಪ್ರತಿಮೆಗೆ ನೈವೇದ್ಯ ಮಾಡಿದ್ದಲ್ಲ, ಸಾಕ್ಷಾತ್ ಪರಮಾತ್ಮನೇ ಸ್ವೀಕಾರ ಮಾಡಿಬಿಟ್ಟಂತಹ ಉಚ್ಚಿಷ್ಟವನ್ನ ತಿನ್ನುತ್ತಾ ಇದ್ದ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾದಂತಹ ಹರೇಹೇ ನಿವೇದಿತಾಶನಃ, ಪರಮಾತ್ಮನಿಗೆ ಅನ್ನವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದ, ಅದನ್ನ ತಾನು ಸ್ವೀಕಾರವನ್ನು ಕೂಡ ಮಾಡ್ತಾ ಇದ್ದ ಉಳಿದದ್ದನ್ನ. ಹೀಗೆ ಹರೇಹೇ ನಿವೇದಿತಾಶನಃ ಅಂತಹ ಏನು ಚಂಡ ಈಗ ಗದ ಎನ್ನುವಂತ ಹೆಸರಿನಿಂದಾಗಿ ಅವತಾರ ಮಾಡಿದ್ದಾನೆ. ಆ ಗದ ತಯೋಹೋ ತಾತಂ, ಅವರಿಬ್ಬರ ತಂದೆಯನ್ನ, ಅರ್ಥಾತ್ ಹಂಸ ಮತ್ತು ಡಿಬಿಕರ ತಂದೆಯನ್ನ ರಣಾಯ ಸಮಾಹ್ವಯತ್, ಯುದ್ಧಕ್ಕೆ ಅಂತ ಆಹ್ವಾನಿಸಿದ, ಅರ್ಥಾತ್ ಬ್ರಹ್ಮದತ್ತನನ್ನ ಆಹ್ವಾನಿಸಿದ. ಹೀಗೆ ಡಿಬಿಕ ಮತ್ತು ಸಾತ್ಯಕಿಯ ಮಧ್ಯೆ ಯುದ್ಧ ಪ್ರಾರಂಭ ಆಯಿತು. ಗದ ಮತ್ತು ಬ್ರಹ್ಮದತ್ತನ ಮಧ್ಯ ಯುದ್ಧ ಪ್ರಾರಂಭ ಆಯಿತು. ಮುಂದೆ ಅಕ್ಷೋಹಿಣಿ ತ್ರಯಾನ್ವಿತಾ ಸಮಸ್ತ ಯಾದವಾಸ್ತದ
त्रिलोचनानुगौ च तौ न्यवारयन् सराक्षसौ। हरिः विचक्रमोजसा महास्त्र शस्त्रवर्षिणम् विवाहनं निरायुधम् क्षणाच्चकार सायकैः। पदच्छेद अक्षोहिणी त्रयान्विताः समस्त यादवाः तदा त्रिलोचनानुगौ च तौ न्यवारयन् सराक्षसौ। हरिः विचक्रम् ओजसा महास्त्रशस्त्रवर्षिणं विवाहनं निरायुधं क्षणात् चकार ಸಾಯಕೈಃ। ಯಾದವರ ಸೈನ್ಯ ಎಷ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ಅಕ್ಷೋಹಿಣಿ ತ್ರಯಾನ್ವಿತಾಹ, ಮೂರು ಅಕ್ಷೋಹಿಣಿ ಸೈನ್ಯದೊಂದಿಗೆ ಅನ್ವಿತಾಹ ಕೂಡಿದಂತಹ ಆ ಎಲ್ಲ ಸಮಸ್ತ ಯಾದವರು ಕೂಡ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ತ್ರಿಲೋಚನಾನುಗೌ, ತ್ರಿಲೋಚನ ಅಂದ್ರೆ ಮೂರು ಕಣ್ಣಿರುವಂತಹ ರುದ್ರದೇವರು, ಅವನ ಅನುಗೌ ಅನುಚರರು ಸೇವಕರು ಯಾರು, ಎರಡು ಭೂತಗಳು ಮಹೋದರ ಮತ್ತು ಕುಂಡಧಾರಿ. ಹೀಗೆ ತ್ರಿಲೋಚನಾನುಗರಾದಂತಹ ರುದ್ರನ ಸೇವಕರಾದಂತಹ ಆ ಎರಡು ಭೂತಗಳನ್ನ ಏನ್ ಮಾಡಿದ್ರು, ಸ ರಾಕ್ಷಸವು ನೆವಾರಯನ್ ಅವರನ್ನ ಎದುರಿಸ್ತಾ ಇದ್ದಾರೆ, ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಯಾದವರೆಲ್ಲರೂ ಕೂಡ ಸೇರಿಕೊಂಡು ಆ ಭೂತಗಳೊಟ್ಟಿಗೆ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ಈ ವಿಚಕ್ರ ಎನ್ನುವನು ಓಜಸ ಭಾರೀ ತನ್ನ ಒಂದು ಪರಾಕ್ರಮದಿಂದಾಗಿ ಮಹಾಸ್ತ್ರ ಶಸ್ತ್ರ ವರ್ಷಿಣಂ, ಆ ಸೈನ್ಯದ ಮೇಲೆ ಅನೇಕ ರೀತಿಯಾದಂತಹ ಅಸ್ತ್ರ ಮತ್ತು ಶಸ್ತ್ರಗಳ ಮಳೆಯನ್ನು ಸುರಿಸ್ತಾ ಇದ್ದ ಆ ವಿಚಕ್ರ. ಅಂತಹ ಆ ವಿಚಕ್ರನನ್ನ ಪರಮಾತ್ಮ ಸಾಯಕೈಹಿ ತನ್ನ ಬಾಣಗಳಿಂದಾಗಿ ವಿವಾಹನಂ ನಿರಾಯುಧಂ, ಅವನ ವಾಹನವನ್ನು ನಾಶ ಮಾಡಿದ, ರಥವನ್ನು ನಾಶ ಮಾಡಿದ, ಅವನ ಆಯುಧವನ್ನು ಕೂಡ ನಾಶ ಮಾಡಿದ. ಮುಂದೆ ಪುನಶ್ಚ ಪಾದಪಾನ್ ಗಿರೀನ್ ಪ್ರಮುಂಚತೋರಿಣಾರಿಹ ಶಿರೋ ಜಹಾರ ದೇವತಾ ವಿನೇದುರತ್ರ ಹರ್ಷಿತಾಃ. ಪ್ರಸೂನವರ್ಷಿಭಿಃ ಸ್ತುತಃ ಚತುರ್ಮುಖಾದಿಭಿಃ ಪ್ರಭುಃ ಸಸಾರತೌ ಹರಾನುಗೌ ಪ್ರಭಕ್ಷಕೌ ಸಸಾತ್ವತಾಂ. ಪದಚ್ಛೇದ ಪುನಃ ಚ ಪಾದಪಾನ್ ಗಿರೀನ್ ಪ್ರಮುಂಚತಃ ಅರಿಣಾ ಅರಿಹ ಶಿರಃ ಜಹಾರ ದೇವತಾಃ ವಿನೇದುಃ ಅತ್ರ
ಹರ್ಷಿತಾಃ ಸಮಸ್ತಯಾದ ಪ್ರಸೂನವರ್ಷಿಭಿಃ ಸ್ತುತಃ ಚತುರ್ಮುಖಾದಿಭಿಃ ಪ್ರಭುಃ ಸಸಾರ ತೌ ಹರಾನುಗೌ ಪ್ರಭಕ್ಷಕೌ ಸಹ ಸಾತ್ವತ. ಯಾವಾಗ ವಿಚಕ್ರನ ಆಯುಧಗಳು ನಾಶವಾಯಿತು ಆವಾಗ ಅವನು ಪಾದಪಾನ್ ಗಿರಿನ್, ಪಾದಪಾನ್ ಅಂದ್ರೆ ಹಿಂದೆ ನಾನು ಹೇಳಿದಂತೆ ಪಾದಗಳಿಂದ ನೀರನ್ನು ಕುಡಿಯುವಂತಹ ವೃಕ್ಷಗಳು, ವೃಕ್ಷಗಳನ್ನ ಮತ್ತು ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತುಕೊಂಡು ತಾನೇ ಮಾಡಿದ ಅವುಗಳನ್ನ ಆಯುಧಗಳನ್ನಾಗಿ ಇಟ್ಟುಕೊಂಡು ಯುದ್ಧವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಮಾಡ್ತಾ ಇರ್ಬೇಕಾದ್ರೆ ಅರಿಣ ಅರಿಹ, ಅರಿಣ ಅಂದ್ರೆ ಶತ್ರುವಾದಂತಹ ಆ ವಿಚಕ್ರ ಈ ರೀತಿಯಾಗಿ ಮಾಡ್ತಾ ಇದ್ದಾಗ ಅವನ ಮೇಲೆ ಅರಿಹ, ಹ ಅಂತಂದ್ರೆ ನಾಶ ಮಾಡುವಂತವನು, ಶತ್ರುಗಳನ್ನು ನಾಶ ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ತನ್ನ ಆ ಒಂದು ಇಲ್ಲಿ ಅರಿಣ ಅಂತಂದ್ರೆ ಚಕ್ರದಿಂದಾಗಿ ಅಂತ, ಅರಿಹ ಅರಿಣ ಶತ್ರುಗಳನ್ನು ನಾಶ ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಅರಿಣ ಚಕ್ರದಿಂದಾಗಿ ಏನ್ ಮಾಡಿದ, ಅವನ ಶಿರಸ್ಸನ್ನ ಜಹಾರ ಕತ್ತರಿಸಿದ, ವಿಚಕ್ರನ ಶಿರಸ್ಸನ್ನ ಚಕ್ರದಿಂದಾಗಿ ಕತ್ತರಿಸಿದ ಪರಮಾತ್ಮ. ಇಷ್ಟಾದಾಗ ಏನಾಯ್ತು, ಎಲ್ಲ ದೇವಾನುದೇವತೆಗಳು ಕೂಡ ವಿನೇದುಹು ಹರ್ಷಿತ, ಭಾರಿ ಸಂತೋಷದಿಂದಾಗಿ ವಿನೇದುಹು ಪರಮಾತ್ಮನಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ, ಜಯಘೋಷವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಆ ವಿಚಕ್ರನ ಒಟ್ಟು 6 ಶ್ರೇಣಿ ಸೇನೆಯೊಂದಿಗೆ ಬಂದಂತಹ ಮಹಾಪರಾಕ್ರಮಶಾಲಿ ಆ ವಿಚಕ್ರ. ಆ ವಿಚಕ್ರನ ಬಗ್ಗೆ ಹೇಳಬೇಕಾದ್ರೆ ಹಿಂದೆ ಆಚಾರ್ಯರು ಹೇಳಿದಂತೆ ಅವಧ್ಯತಾಂ ಅಜೇಯತಾಂ ಪುರಾ ವಿರಿಂಚತೋವರಂ ಅಂತ ಬ್ರಹ್ಮದೇವರ ವರದಿಂದಾಗಿ ಅವಧ್ಯನಾಗಿದ್ದ ಮತ್ತು ಅಜೇಯನಾಗಿದ್ದ ಅಂತಹ ವಿಚಕ್ರನನ್ನ ಶ್ರೀಕೃಷ್ಣ ಪರಮಾತ್ಮ ಚಕ್ರದಿಂದಾಗಿ ಸಂಹಾರ ಮಾಡಿ ತಾನು ಬ್ರಹ್ಮದೇವರಿಗಿಂತಲೂ ಕೂಡ ಉತ್ತಮನಾದಂಥವನು ಎಂಬುದಾಗಿ ಜಗತ್ತಿಗೆ ತೋರಿಸಿಕೊಟ್ಟ. ಹಿಂದೆ ನಾವು ಅನೇಕ ಸಲ ನೋಡಿದಂತೆ ಯಾವ ದೇವತೆಗಳು ವರವನ್ನು ಕೊಟ್ಟಿರ್ತಾರೋ ಆ ವರವನ್ನ ಅವರಿಗಿಂತ ಉತ್ತಮರಾದವರು ಮಾತ್ರ ಮೀರ್ಲಿಕ್ಕೆ ಸಾಧ್ಯ, ಅವರಿಗಿಂತ ಕೆಳಗಿನವರು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಬ್ರಹ್ಮದೇವರ ವರವನ್ನು ಮೀರಿ ತಾನು ಸರ್ವೋತ್ತಮ ಎಂಬುದಾಗಿ ಜಗತ್ತಿಗೆ ತೋರಿಸಿಕೊಟ್ಟ. ಈ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ವಿಶೇಷವಾದಂತಹ ಜಯಕಾರವನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪ್ರಸೂನ ವರ್ಷಿಭಿ ಸ್ತುತಃ ಚತುರ್ಮುಖಾದಿಭಿ ಪ್ರಭು, ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಮೇಲೆ ಪ್ರಸೂನ ವರ್ಷಿಭಿ ಪುಷ್ಪವೃಷ್ಟಿಯನ್ನ ಮಾಡಿ ಸ್ತುತಃ ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆ ವಿಚಕ್ರನಿಗೆ ವರವನ್ನು ಕೊಟ್ಟಿದ್ದಾರು ಸ್ವತಃ ಬ್ರಹ್ಮದೇವರೇ, ಆದ್ರೆ ಪುಷ್ಪವೃಷ್ಟಿ ಮಾಡ್ತಾ ಇರೋದೇವರು ಮತ್ತದೇ ಬ್ರಹ್ಮದೇವರೇ. ಅಂದ್ರೆ ಅವರೇನೋ ವರ ಕೊಟ್ಟು ಬಿಟ್ಟೆ, ನಾನು ವರ ಕೊಟ್ಟಂತಹ ವ್ಯಕ್ತಿಯನ್ನು ಪರಮಾತ್ಮ ಸಂಹಾರ ಮಾಡಿದ ಅಂತ ಪರಮಾತ್ಮನಿಗೆ ಸಿಟ್ಟಾಗೋದಾಗ್ಲಿ ಬೇಸರ ಮಾಡ್ಕೊಳ್ಳೋದಾಗ್ಲಿ ಯಾವುದನ್ನು ಮಾಡ್ಲಿಲ್ಲ. ಅವನು ತಪಸ್ಸನ್ನು ಮಾಡಿದ್ದಾನೆ, ಅದಕ್ಕೆ ಪ್ರತಿಯಾಗಿ ವರವನ್ನು ಕೊಡಬೇಕು, ಪರಮಾತ್ಮನ ಸಂಕಲ್ಪ ವರವನ್ನು ಕೊಟ್ಟಿದ್ರು. ಆ ದುಷ್ಟದನ್ನು ಸಂಹಾರ ಮಾಡಿದಾಗ ಅಷ್ಟೇ ಸಂಭ್ರಮದಿಂದಾಗಿ ತಾವೇ ಮುಂದೆ ನಿಂತುಕೊಂಡು ಎಲ್ಲ ದೇವಾನುದೇವತೆಗಳೊಟ್ಟಿಗೆ ಪರಮಾತ್ಮನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಹಾಗಾಗಿ ಏನವರನ್ನ ಪರಶುಕ್ಲತ್ರಯರು ಎಂಬುದಾಗಿ ಕರೆಯೋದು. ಯಾವುದೇ ರೀತಿಯಾದಂತಹ ದೋಷದ ಸ್ಪರ್ಶವೇ ಇಲ್ಲದೆ ಇರುವಂತಹ ಪರಮಾತ್ಮನನ್ನ ನಿರಂತರವಾಗಿ ಪ್ರೀತಿಸುವಂತಹ ಅವನಲ್ಲಿ ಭಕ್ತಿಯನ್ನು ಮಾಡುವಂತಹ ಪರಿಶುದ್ಧ ಸ್ವರೂಪ ಅದು ಬ್ರಹ್ಮದೇವರ ಸ್ವರೂಪ. ಹೀಗೆ ಆ ಬ್ರಹ್ಮದೇವರು ವಿಶೇಷವಾಗಿ ಪುಷ್ಪವೃಷ್ಟಿಯನ್ನು ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಪ್ರಭಕ್ಷಕವು ಸಾತ್ವತಾಂ, ಸಾತ್ವತರು ಅಂದ್ರೆ ಯಾದವರು, ಆ ಯಾದವರನ್ನ ಈ 2 ಭೂತಗಳಿದ್ವಲ್ಲ ಮಹೋದರ ಮತ್ತು ಕುಂಡಧಾರಿ ಅಂತ, ಹರಾನಗವು ಹರನ ಸೇವಕರು, ಅವೆರಡೂ ಕೂಡ ಪ್ರಭಕ್ಷಕವು ಯಾದವರನ್ನ ನುಂಗ್ತಾ ಇದ್ವು. ಆ 2 ಭೂತಗಳನ್ನು ಕೂಡ ಪರಮಾತ್ಮ ಸಸಾರ ಅವರೊಟ್ಟಿಗೆ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಮುಂದೆ ಸಮಸ್ತ ಯಾದವಾನ್ ರಣೇ ವಿಧೂಯತೌ ಜನಾರ್ದನಂ ಉಪೇತ್ಯ ಚಾಂಸಗೌ ಹರೇಹೇ ಅದಂಶತಾಂ ಸುಕರ್ಣಕೌ. ಸತೌ ಭುಜ ಪ್ರವೇಗತೋ ವಿಧೂಯ ಶಂಕರಾಲಯೇ.
ನ್ಯಪಾತಯತ್ ಬಲಾರ್ಣವಃ ಅಮಿತಸ್ಯ ಕಿಂ ತದುಚ್ಯತೆ. ಪದಚ್ಛೇದ. ಸಮಸ್ತ ಯಾದವಾನ್ ರಣೇ ವಿಧೂಯ ತೌ ಜನಾರ್ದನಂ ಉಪೇತ್ಯ ಚ ಅಂಸಗೌ ಹರೇಃ ಅದಂಶತಾಂ ಸುಕರ್ಣಕೌ ಸಹ ತೌ ಭುಜಪ್ರವೇಗತೋ ವಿಧೂಯ ಶಂಕರಾಲಯೇ ನ್ಯಪಾತಯತ್ ಬಲಾರ್ಣವಃ ಅಮಿತಸ್ಯ ಕಿಂ ತತ್ ಉಚ್ಯತೆ. ಹೀಗೆ ಆ ಮಹೋದರ ಮತ್ತು ಕುಂಡಧಾರಿಯೊಟ್ಟಿಗೆ ಶ್ರೀಕೃಷ್ಣ ಪರಮಾತ್ಮನ ಯುದ್ಧ ಪ್ರಾರಂಭ ಆಯಿತು. ಆ ಭೂತಗಳು ಹೇಗಿದ್ದು ಅಂತಂದ್ರೆ, ಹಿಂದೆ ಹೇಳಿದಂತೆ ಪ್ರಭಕ್ಷಕೌಚ ಸಾತ್ವತಾಂ, ಯಾದವರನ್ನೇ ನುಂಗ್ತಾ ಇದ್ದು ಅಂತಹ ಭೂತಗಳೊಟ್ಟಿಗೆ ಪರಮಾತ್ಮ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ಆ ಎರಡು ಭೂತಗಳು ಕೂಡ ಸಮಸ್ತ ಯಾದವಾನ್, ಎಲ್ಲ ಯಾದವರನ್ನು ಕೂಡ ರಣೇ ವಿಧೂಯ, ರಣರಂಗದಿಂದಾಗಿ ಓಡಿಸಿ ಬಿಟ್ಟು ಅಂತೆ, ಅಷ್ಟು ಘೋರವಾಗಿ ಯುದ್ಧವನ್ನು ಮಾಡ್ತಾ ಇದ್ದು. ಈ ರೀತಿಯಾಗಿ ಮಾಡಿದಾಗ ಜನಾರ್ದನ ಮುಪೇತ್ಯ, ಆ ಎರಡು ಭೂತಗಳು ಕೂಡ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಬಂದು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಹೇಗೆ ಯುದ್ಧ ಮಾಡಿದ್ದು ಅಂತಂದ್ರೆ, ಅಂಸಗೌ, ಅಂಸ ಅಂದ್ರೆ ಹೆಗಲು, ಆ ಕಡೆ ಒಂದು ಈ ಕಡೆ ಒಂದು ಭೂತ ಕೃಷ್ಣನ ಹೆಗಲೆಯಲ್ಲಿ ಕುಳಿತುಕೊಂಡು ಆ ಶ್ರೀಕೃಷ್ಣ ಪರಮಾತ್ಮನ ಸುಕರ್ಣಕೌ, ಸುಂದರವಾದಂತಹ ಕಿವಿಗಳನ್ನ ಅದಂ ಶತಾಂ ಕಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ವು ಅಂತ. ಹೀಗೆ ವಿಚಿತ್ರವಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ದು ಭೂತ ಚೇಷ್ಟೆಗಳು. ಈ ಸಂದರ್ಭದಲ್ಲಿ ಪರಮಾತ್ಮ ತಾನೇ ಮಾಡಿದ, ಭುಜ ಪ್ರವೇಗತಃ, ಒಂದು ಸಲ ತನ್ನ ಎರಡೂ ಭುಜಗಳನ್ನು ಕೂಡ ವೇಗದಿಂದಾಗಿ ಅಲುಗಾಡಿಸಿದ. ಆ ಸಂದರ್ಭಕ್ಕೆ ಏನಾಯ್ತು, ಆ ಎರಡೂ ಭೂತಗಳು ಕೂಡ ಬಿದ್ದು, ಎಲ್ಲಿಗೆ ಬಿದ್ದು, ಭೂಮಿಯ ಮೇಲೆ ಬಿದ್ದದ್ದಲ್ಲ, ವಿಧೂಯ ಶಂಕರಾಲಯೇ, ಆ ಎರಡೂ ಭೂತಗಳು ಕೂಡ ಬಂದಿದ್ದು ಕೈಲಾಸದಿಂದಾಗಿ. ನೇರವಾಗಿ ಆ ಎರಡೂ ಭೂತಗಳನ್ನು ಕೂಡ ಕೈಲಾಸ ಪರ್ವತಕ್ಕೆ ಎತ್ತಿ ಬಿಸಾಕಿ ಬಿಟ್ಟ ಪರಮಾತ್ಮ. ಬಿಸಾಕಿದ್ರೆ ಮತ್ತೆ ಕೈಯಿಂದ ಎತ್ತಿ ಬಿಸಾಕಿದ್ದು ಅಂತ ಅರ್ಥ ಅಲ್ಲ, ಕೇವಲ ತನ್ನ ಹೆಗಲ ಮೇಲೆ ಕೂತ್ಕೊಂಡಿದ್ದು. ಆ ಹೆಗಲನ್ನು ಜೋರಾಗಿ ಅಲುಗಾಡಿಸಿದಾಗ ಅದರಿಂದಾಗಿಯೇನೆ ಆ ಎರಡೂ ಭೂತಗಳು ಕೂಡ ನೇರವಾಗಿ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಬಿದ್ದು ಬಿಟ್ಟು. ಇದೇನು ಭಾರಿ ಆಶ್ಚರ್ಯ ಅಲ್ಲ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಪರಮಾತ್ಮ ಅಮಿತಸ್ಯ, ಅಮಿತವಾದಂತ ಶಕ್ತಿ ಇರುವಂತವನು, ಮತ್ತು ಬಲಾರ್ಣವ, ಬಲದ ಸಮುದ್ರದಂತೆ ಇರುವಂತವನು ಪರಮಾತ್ಮ. ಸಮುದ್ರಕ್ಕೆ ಹೇಗೆ ಒಂದು ಕೊನೆ ಇಲ್ಲ ಅಂತ ನಮಗೆ ಅನ್ಸತ್ತೆ, ಆದ್ರೆ ಪರಮಾತ್ಮನ ಬಲಕ್ಕೆ ನಿಜವಾಗಿ ಕೊನೆಯೇ ಇಲ್ಲ. ಸಾಮಾನ್ಯವಾಗಿ ಈ ಉದಾಹರಣೆಯನ್ನು ಕೊಟ್ಟಾಗ ನಮಗೆ ಅನ್ಸುತ್ತೆ, ಪರಮಾತ್ಮನು ಬಲ ಸಮುದ್ರ ಅಂತ ಹೇಳ್ತಾರೆ, ಸಮುದ್ರಕ್ಕೆ ಕೊನೆ ಇರುತ್ತೆ. ಆದರೆ ಪರಮಾತ್ಮನ ಹಾಗೆ ನೋಡಿದ್ರೆ ಮತ್ತೆ ಪರಮಾತ್ಮನ ಬಲಕ್ಕೂ ಕೂಡ ಕೊನೆ ಇದೆ ಅನ್ನೋ ಪ್ರಶ್ನೆ ಬಂದ್ರೆ, ಅದಕ್ಕೆ ನಮಗೆ ದೃಷ್ಟಾಂತವನ್ನು ಯಾಕೆ ಕೊಡ್ತಾರೆ ಅಂತಂದ್ರೆ, ನಮಗೆ ಅರ್ಥ ಆಗ್ಲಿಕ್ಕೆ ಕೊಡ್ತಾರೆ ಅಂತೆ. ಅರ್ಥ ಆಗೋದು ಯಾವಾಗ ಅಂತಂದ್ರೆ, ನಾವು ಒಂದು ಸಂಗತಿಯನ್ನು ಗಮನಿಸಿರ್ತೇವೆ, ಅದರ ರೀತಿ ಇದೆ ಅಂತ ಹೇಳಿದಾಗ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಪರಮಾತ್ಮನ ಬಲಕ್ಕೆ ಕೊನೆ ಇಲ್ಲ ಅಂತಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಯಾಕಂದ್ರೆ ನಾವು ಕೊನೆ ಇಲ್ಲದೆ ಇರುವಂತಹ ಒಂದು ವಸ್ತುವನ್ನು ಕಂಡೇ ಇಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ನಮಗೆ ಕೊನೆ ಇಲ್ಲ ಅಂತ ಅನ್ಸೋದು ಯಾವುದು, ಸಮುದ್ರವನ್ನು ನೋಡಿದಾಗ. ಹಾಗಾಗಿ ಆ ರೀತಿಯಾಗಿ ಅರ್ಥವಾಗುವಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಂದು ಪ್ರಧಾನವಾದಂತಹ ಅಂಶ, ನಹಿ ಸಾದೃಶ್ಯ ಸರ್ವಂ ಸಾಮ್ಯಂ ಅಂತ. ಸಾದೃಶ್ಯ ಅಂದ್ರೆ ಎಕ್ಸಾಂಪಲ್ ಕೊಡೋದು ಯಾಕೆ, ಸುಮ್ಮನೆ ಜಸ್ಟ್ ಅರ್ಥ ಆಗ್ಲಿಕ್ಕೆ, ಅದ್ರಲ್ಲಿ ಎಲ್ಲವೂ ಸಮಾನ ಅರ್ಥ ಮಾಡ್ಕೊಳ್ಬಾರದು. ಹಾಗಾಗಿ ಪರಮಾತ್ಮ ಬಲಾರ್ಣವ ಅಂದ್ರೆ ಕೊನೆಯೇ ಇಲ್ಲದೆ ಇರುವಂತಹ ಬಲ ಇರುವಂತವನು ಪರಮಾತ್ಮ, ಬಲ ಸಮುದ್ರನಾದಂಥವನು. ಅಂತಹ ಪರಮಾತ್ಮನಿಗೆ ಈ ಎರಡು ಭೂತಗಳನ್ನ ಶಿವನ ಬಳಿ ಕಳಿಸೋದು, ಕೈಲಾಸ ಪರ್ವತಕ್ಕೆ ಹಾಕೋದು ಅದು ದೊಡ್ಡ ವಿಚಾರವೇ ಅಲ್ಲ. ಇದು ಕಿಂ ತದುಚ್ಯತೆ, ಇದೇನು ಆಶ್ಚರ್ಯನ, ಸರ್ವಥಾ ಆಶ್ಚರ್ಯ ಅಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೈಲಾಸ ಪರ್ವತದಿಂದ ಬಂದಂತಹ ಆ ಮಹೋದರ ಮತ್ತು ಕುಂಡಧಾರಿಗಳನ್ನ ಮತ್ತೆ ಪುನಃ ಕೈಲಾಸ ಪರ್ವತಕ್ಕೇನೆ ಪರಮಾತ್ಮ ಕಳಿಸಿದ. ಮುಂದೆ ಪ್ರಭಕ್ಷಯಂತಂ ಓಜಸ ಹಿಡಿಂಬ ಮುದ್ಧತಂ ಬಲಂ ಸಹೋಗ್ರ ಸೇನಕೋ ಯಯೌ ಪಿತಾ ಹರೇಃ ಶರಾನ್ ಕ್ಷಿಪನ್. ತಯೋಃ ರಥೌ ಸಹಾಯುಧೌ
ಪ್ರಭಕ್ಷ ರಾಕ್ಷಸೋ ಬಲಿ ಪ್ರಗೃಹ್ಯ ತಾವಭಾಷತ ಪ್ರಯಾತಮಾಶು ಮೇ ಮುಖಂ. ಪದಚ್ಛೇದ. ಪ್ರಭಕ್ಷಯಂತಂ ಓಜಸ ಹಿಡಿಂಬಂ ಉದ್ಧತಂ ಬಲಂ ಸಹ ಸಹೋಗ್ರಸೇನಕಃ ಯಯೌ ಪಿತಾ ಹರೇಃ ಕ್ಷರಾನ್ ಕ್ಷಿಪನ್ ತಯೋಃ ರಥೌ ಸಹಾಯುಧೌ ಪ್ರಭಕ್ಷ್ಯ ರಾಕ್ಷಸಃ ಬಲಿ ಪ್ರಗೃಹ್ಯ ತೌ ಅಭಾಷತ ಪ್ರಯಾತಂ ಆಶು ಮೇ ಮುಖಂ. ಈ ಸಂದರ್ಭದಲ್ಲಿ ಇನ್ನೊಬ್ಬ ಯಾವ ಅಸುರ, ಹಿಡಿಂಬಾಸುರ, ಆ ಹಿಡಿಂಬಾಸುರನು ಕೂಡ ಉದ್ಧತ ಬಲ, ಒಳ್ಳೆಯ ಪರಾಕ್ರಮಶಾಲಿ ಮತ್ತು ಅಷ್ಟೇ ಗರ್ವಿಷ್ಠನಾಗಿದ್ದ. ಅವನು ಯುದ್ಧವನ್ನು ಮಾಡ್ತಾ ಇದ್ದ. ಯಾವ ರೀತಿ ಅಂತಂದ್ರೆ ಓಜಸ ಪ್ರಭಕ್ಷಯಂತಂ, ತನ್ನ ಸಾಮರ್ಥ್ಯದಿಂದಾಗಿ ಎಲ್ಲ ಯಾದವರನ್ನು ಕೂಡ ಪ್ರಭಕ್ಷಯಂತ ತಿಂತಾ ಇದ್ದ. ಅಂತಹ ಹಿಡಿಂಬಾಸುರನ ಮೇಲೆ ಸಹೋಗ್ರಸೇನಕಃ ಹರೇಹೇ ಪಿತ, ಉಗ್ರಸೇನ ಮತ್ತು ಹರೇಹೇ ಪಿತ, ಪರಮಾತ್ಮನ ತಂದೆ ಅರ್ಥಾತ್ ವಸುದೇವ, ಕಂಸನ ತಂದೆ ಮತ್ತು ಪರಮಾತ್ಮನ ತಂದೆ ಇಬ್ಬರು ಕೂಡ ಏನ್ ಮಾಡ್ತಾ ಇದ್ದಾರೆ, ಶರಾನ್ ಕ್ಷಿಪನ್ ಯಯೌ, ಅವನ ಮೇಲೆ ಬಾಣಗಳನ್ನು ಎಸೆಯುತ್ತಾ, ಕ್ಷಿಪನ್ ಅಂದ್ರೆ ಎಸೆಯೋದು, ಬಾಣಗಳನ್ನು ಎಸೆಯುತ್ತಾ ಅವನ ಮೇಲೆ ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಉಗ್ರಸೇನ ಮತ್ತು ವಸುದೇವ ಇಬ್ಬರು ಕೂಡ ಸೇರಿಕೊಂಡು ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಹಿಡಿಂಬಾಸುರನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆದರೆ ಪಾಪ ಅವರಿಬ್ಬರು ವಯಸ್ಸಾಗಿದೆ, ಮುದುಕರು. ಅಂತಹ ತಯೋಹೋ ರಥೌ, ಆ ಇಬ್ಬರ ರಥವನ್ನು ಕೂಡ ಸಹಾಯುಧೌ, ಅವರ ಆಯುಧಗಳನ್ನ, ವಸುದೇವ ಮತ್ತು ಉಗ್ರಸೇನನ ಆಯುಧಗಳನ್ನ ಮತ್ತು ರಥವನ್ನ ಎರಡನ್ನೂ ಕೂಡ ಈ ಬಲಿಷ್ಠನಾದಂತಹ ರಾಕ್ಷಸ ಏನ್ ಮಾಡಿದ, ಪ್ರಭಕ್ಷ್ಯ, ತನ್ನ ಬಾಯಿಯೊಳಗೆ ಹಾಕಿಕೊಂಡ್ಬಿಟ್ಟ. ಅಷ್ಟು ಮಾತ್ರ ಅಲ್ಲ, ಪ್ರಗೃಹ್ಯ ತೌ, ಅವರಿಬ್ಬರ ಕೈಯನ್ನು ಕೂಡ ಹಿಡಿದುಕೊಂಡು ಹೇಳ್ತಾನೆ, ನೀವಿಬ್ಬರು ಕೂಡ ಮೇ ಮುಖಂ, ನನ್ನ ಮುಖದೊಳಗೆ ಆಶು ಪ್ರಯಾತ, ಆದಷ್ಟು ಬೇಗ ಬಂದ್ಬಿಡಿ, ಅರ್ಥಾತ್ ನಾನು ನಿಮ್ಮ ತಿಂತೇನೆ ಎನ್ನುವಂತಹ ರೀತಿಯಲ್ಲಿ ಅವರನ್ನ ಎದುರಿಸ್ತಾ ಇದ್ದಾನೆ. ಮುಂದೆ ತದಾಗದಾವರಾಯುಧ ಸಹೈವ ಹಂಸಭೂಭೃತ ಪ್ರಯುಧ್ಯಮಾನ ಆಯಯೌ ವಿಹಾಯತಂ ಹಲಾಯುಧಃ. ತಮಾಗತಂ ಸಮೀಕ್ಷ್ಯತೌ ವಿಹಾಯ ರಾಕ್ಷಸಾಧಿಪಃ ಉಪೇತ್ಯ ಮುಷ್ಟಿನಾ ಹನತ್ ಬಲಂ ಸ ವಕ್ಷಸಿ ಕ್ರುಧಾ. ಪದಚ್ಛೇದ. ತದಾ ಗದಾವರಾಯುಧಃ ಸಹ ಏವ ಹಂಸಭೂಭೃತ ಪ್ರಯುಧ್ಯಮಾನಃ ಆಯಯೌ ವಿಹಾಯ ತಂ ಹಲಾಯುಧಃ. ತಂ ಆಗತಂ ಸಮೀಕ್ಷ ತೌ ವಿಹಾಯ ರಾಕ್ಷಸಾಧಿಪಃ ಉಪೇತ್ಯ ಮುಷ್ಟಿನಾ ಅಹನತ್ ಬಲಂ ಸಹ ವಕ್ಷಸಿ ಕ್ರುಧಾ. ಹೀಗೆ ಆ ಹಿಡಿಂಬಾಸುರ ವಸುದೇವ ಮತ್ತು ಉಗ್ರಸೇನರ ನುಂಗ್ಲಿಕ್ಕೆ ಅಂತ ಹೋದ. ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಬಂದ್ರು, ಬಲರಾಮ ದೇವರು ಬರ್ತಾ ಇದ್ದಾರೆ. ಅವರೇನ್ ಮಾಡ್ತಾ ಇದ್ರು, ವಾಸ್ತವಿಕವಾಗಿ ಹಂಸಭೂಭೃತ ಪ್ರಯುಧ್ಯಮಾನ, ಹಂಸನೊಟ್ಟಿಗೆ ತಾನು ಯುದ್ಧವನ್ನು ಮಾಡ್ತಾ ಇದ್ರು. ಅಂತಹ ಗದಾವರಾಯುಧ, ಗದೆಯನ್ನು ಹಿಡಿದುಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಂತಹ ಆ ಬಲರಾಮ ಅವನನ್ನ ಬಿಟ್ಟು ತಂ ವಿಹಾಯ, ಆ ಹಂಸನನ್ನ ಅಲ್ಲೇ ಬಿಟ್ಟು ಅಲ್ಲಿಗೆ
ಹಲಾಯುಧ ಆಯಯೌ, ಬಲರಾಮ ದೇವರು ಅಲ್ಲಿಗೆ ಬರ್ತಾ ಇದ್ದಾರೆ. ಅರ್ಥಾತ್ ವಸುದೇವ ಮತ್ತು ಉಗ್ರಸೇನನ ರಕ್ಷಣೆಗೆ ಅಂತ ಅಲ್ಲಿಗೆ ಅವರು ಬಂದರು. ಯಾವಾಗ ಬಲರಾಮವನ್ನು ಆಗತಂ ಬಂದಂತಹ ಬಲರಾಮನನ್ನ ಸಮೀಕ್ಷ ನೋಡಿ ತಕ್ಷಣ ಏನ್ ಮಾಡಿದ, ತೌ ವಿಹಾಯ, ಈ ಇಬ್ಬರು ಮುದುಕರ ಜೊತೆಗೆ ಯುದ್ಧ ಮಾಡಿ ನಾನೇನ್ ಮಾಡಬೇಕು ಅಂತ ಹಿಡಿಂಬಾಸುರ ಅವರಿಬ್ಬರನ್ನು ಕೂಡ ಬಿಟ್ಟೇ ಬಿಟ್ಟ, ವಸುದೇವ ಮತ್ತು ಉಗ್ರಸೇನರನ್ನ. ಅವರನ್ನು ಬಿಟ್ಟು ತಾನೇನ್ ಮಾಡಿದ, ಆ ಅವನ ಹತ್ತಿರ ಬಂದ, ಬಲರಾಮನ ಹತ್ತಿರ ಬಂದು ಕ್ರುಧ, ಭಾರಿ ಸಿಟ್ಟಿನಿಂದಾಗಿ ವಕ್ಷಸಿ ಅಹನತ್ ಮುಷ್ಟಿನ, ಆ ಬಲರಾಮನ ಎದೆಯ ಮೇಲೆ ಒಳ್ಳೆ ಬಲದಿಂದಾಗಿ ಮುಷ್ಟಿ ಏಟನ್ನ ಕೊಟ್ಟ. ಈ ರೀತಿಯಾಗಿ ಮಹಾಪರಾಕ್ರಮಶಾಲಿಗಳಾದಂತಹ ಹಿಡಿಂಬ ಮತ್ತು ಬಲರಾಮ ಇವರಿಬ್ಬರ ಮಧ್ಯೆ ಯುದ್ಧ ಎಂಬುದು ಪ್ರಾರಂಭ ಆಯಿತು. ಮತ್ತೆ ಅವರಿಬ್ಬರ ಯುದ್ಧ ಹೇಗೆ ಮುಂದುವರಿಯಿತು ಎನ್ನುವಂತಹ ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.